ಸ್ನೇಹಿತರೆ ನಮಸ್ಕಾರ, SR ಮೂವಿ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೆಎಯಲ್ಲಿ UGCET 2022 ಆನ್ಲೈನ್ ಮುಖಾಂತರ ಯಾವ ರೀತಿ ಅರ್ಜಿನ ಸಲ್ಲಿಸಬೇಕು ಮತ್ತು ಸ್ನೇಹಿತರೆ ಅರ್ಜಿನ ಸಲ್ಲಿಸಬೇಕಾದ್ರೆ ಪ್ರತಿಯೊಂದು ಮಾಹಿತಿನ ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಆಲ್ ನೋಟಿಫಿಕೇಶನ್ ಬೆಲ್ ಕ್ಲಿಕ್ ಮಾಡಿ. ಸ್ನೇಹಿತರೆ ನೋಡಬಹುದು, ಇತ್ತೀಚಿನ ಸುದ್ದಿಗಳಂತ ಇರುತ್ತೆ, ಇದರಲ್ಲಿ ಕೊಟ್ಟಿರ್ತಾರೆ UGCET 2022 ಆನ್ಲೈನ್ ಅಪ್ಲಿಕೇಶನ್ ನೋಂದಣಿ ಅಂತ. ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಲಿಂಕ್ ಮುಖಾಂತರ ನೀವು ಅರ್ಜಿನ ಸಲ್ಲಿಸಬಹುದು. ನಂತರ ಇಲ್ಲಿ UGCET 2022 ಮಾಹಿತಿ ಪುಸ್ತಕ ಅಂತ ಇರುತ್ತೆ, ಸೊ ಅದು ಕೂಡ ನೀವು ಚೆಕ್ ಮಾಡಿಬಿಟ್ಟು ಸೊ PDF ಅಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಪ್ರತಿಯೊಂದು ಗೈಡ್ಲೈನ್ ಕೊಟ್ಟಿದ್ದಾರೆ. ಸೊ ಗೈಡ್ಲೈನ್ ನೀವು ಓದ್ಕೊಳ್ಬಹುದು. ಸ್ನೇಹಿತರೆ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ಈ ವೆಬ್ಸೈಟ್ನೆಲ್ಲ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಸೊ ಅಲ್ಲಿ ಲಿಂಕ್ ಮುಖಾಂತರ ನೀವು ಈ ವೆಬ್ಸೈಟ್ಗೆ ಬರಬಹುದು. ಸ್ನೇಹಿತರೆ ಏನು ಮಾಡಬೇಕು, ಇಲ್ಲಿ ನೋಡಿ ಪ್ರವೇಶ ಅಂತ ಇರುತ್ತೆ, ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ UGCET 2022 ಅಂತ ಇರುತ್ತೆ, ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ರೀತಿ ನಿಮ್ಮದು ಪೇಜ್ ಓಪನ್ ಆಗುತ್ತೆ. ನೋಡಬಹುದು CBSE ವಿದ್ಯಾರ್ಥಿ ಟಿಪ್ಪಣಿ UGCET 2022 ಅಂತ ಇದೆ. ಸೊ ಪ್ರತಿಯೊಂದು ಇತ್ತೀಚಿನ ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿರ್ತಾರೆ. ನೀವೇನು ಮಾಡಬೇಕು, ಇಲ್ಲಿ ಜಸ್ಟ್ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಅರ್ಜಿ ಶುಲ್ಕದ ಬಿಲ್ ಡೆಸ್ಕ್ ಪಾವತಿ ಸಮಸ್ಯೆಗಳು ಏನಾದರೂ ಈ ಕರೆ ಮಾಡೋ ಮುಖಾಂತರ ಏನಾಗುತ್ತೆ ನಿಮ್ಮ ಮಾಹಿತಿನ ಪಡ್ಕೊಳ್ಬಹುದು. ನಂತರ ಇಲ್ಲಿ ಅಧಿಸೂಚನೆ ಮತ್ತು ಮಾಹಿತಿ ಪುಸ್ತಕ ಅಂತ ಇರುತ್ತೆ. ನಂತರ ಇಲ್ಲಿ ಪುಸ್ತಕ ಕೂಡ ಇದೆ. ಈ ಪುಸ್ತಕನ ಡೌನ್ಲೋಡ್ ಮಾಡಿಕೊಂಡು ನೀವು ಅಂದ್ರೆ ಯಾವ ರೀತಿ ಅರ್ಜಿನ ಸಲ್ಲಿಸಬೇಕಂತ ಈ PDF ಫೈಲ್ ಮುಖಾಂತರ ನೀವು ತಿಳ್ಕೊಬಹುದು. ನಂತರ ಸೊ ಇಲ್ಲಿ ನೋಡಬಹುದು UGCET 2022 ಆನ್ಲೈನ್ ಅಪ್ಲಿಕೇಶನ್ ನೋಂದಣಿ ಲಿಂಕ್ ಅಂತ ಇರುತ್ತೆ, ಜಸ್ಟ್ ಅದ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ನೀವು ಅರ್ಜಿನ ಸಲ್ಲಿಸಬಹುದು. ಅದಕ್ಕಿಂತ ಮುಂಚೆ ನೀವು ಅರ್ಜಿನ ಸಲ್ಲಿಸೋಕ್ಕಿಂತ ಮುಂಚೆ ಏನು ಮಾಡಬೇಕು, ಜಸ್ಟ್ ಇಲ್ಲಿ ನೋಡಿ UGCET 2022 ಆನ್ಲೈನ್ ಅರ್ಜಿ ನೋಂದಣಿ ಶುಲ್ಕ ಅಂತ ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ಅಪ್ಲಿಕೇಶನ್ ಫೀಸ್ ಅಂತ ಕೊಟ್ಟಿದ್ದಾರೆ UGCET 2022. ಇಲ್ಲಿ ಟೈಪ್ ಆಫ್ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ, ಸಾರಿ ಯೂತ್ ಇನ್ ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ಸೊ ಕರ್ನಾಟಕದಲ್ಲಿ GM 2A 2B 3A 3B ದವರಿಗೆ 500 ರೂಪಾಯಿ ಕಟ್ ಆಗುತ್ತೆ. ಅದೇ ರೀತಿ SC ST ಕ್ಯಾಟಗರಿ 1 ಆದರೆ 250 ರೂಪೀಸ್ ಕಟ್ ಆಗುತ್ತೆ. ಅದೇ ರೀತಿ ಔಟ್ ಸೈಡ್ ಕರ್ನಾಟಕ ಇದ್ರೆ ಜನರಲ್ ಮೆರಿಟ್ ದವರು ಇದ್ರೆ ಅವ್ರಿಗೆ ಏನಾದ್ರು 750 ಕಟ್ ಆಗುತ್ತೆ. ಸೊ ಔಟ್ ಸೈಡ್ ಇಂಡಿಯಾದ ಅಂದ್ರೆ ಇಂಡಿಯಾಕ್ಕಿಂತ ಹೊರಗಡೆ ಇರೋರಿಗೆ ಜನರಲ್ ಮೆರಿಟ್ ಅವರಿಗೆ ಏನಾಗುತ್ತೆ 5,000 ರೂಪಾಯಿ ಪೇಮೆಂಟ್ ಮಾಡಬೇಕಾಗುತ್ತೆ. ನಂತರ ಸ್ನೇಹಿತರೆ ಇಲ್ಲಿ ನೋಡಿ UGCET 2022 ಆನ್ಲೈನ್ ಅಪ್ಲಿಕೇಶನ್ ನೋಂದಣಿ ಲಿಂಕ್ ಅಂತ ಇರುತ್ತೆ, ಜಸ್ಟ್ ಅದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಈ ರೀತಿ ಪೇಜ್ ಓಪನ್ ಆದ ಲಾಗಿನ್ ಅಂತ ಬರುತ್ತೆ. ಇಲ್ಲಿ ನಿಮ್ಮ ಲಾಗಿನ್ ID, ರಿಜಿಸ್ಟ್ರೇಷನ್ ನಂಬರ್ ಮತ್ತು ಪಾಸ್ವರ್ಡ್ನ ಹಾಕೊಂಡು ಇಲ್ಲಿ ಕ್ಯಾಪ್ಚಾ ಕೋಡ್ ಹಾಕಿ ಲಾಗಿನ್ ಮಾಡಬಹುದು. ಸೊ ಇನ್ನೂ ಕೂಡ ಲಾಗಿನ್ ಮಾಡಿಲ್ಲ ಅಂದ್ರೆ ಏನು ಮಾಡೋದು, ಹೊಸ ಬಳಕೆದಾರ ನ್ಯೂ ಯೂಸರ್ ಅಂತ ಇರುತ್ತೆ, ಜಸ್ಟ್ ಇದರ ಮೇಲೆ ಕ್ಲಿಕ್ ಮಾಡು ನೀವು ರಿಜಿಸ್ಟರ್ ಮಾಡ್ಕೊಳ್ಬಹುದು. ಸೊ ಏನಾದರೂ ಪಾಸ್ವರ್ಡ್ ಮರ್ತಿದ್ರೆ ಇಲ್ಲಿ ಪಾಸ್ವರ್ಡ್ ಫಾರ್ಗೆಟೆಡ್ ಅಂತ ಇದೆ, ಇಲ್ಲಿ ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಬಹುದು. ನಂತರ ಇಲ್ಲಿ ನೋಡಿ ನೀವು ಹೊಸದಾಗಿ ಅರ್ಜಿನ ಸಲ್ಲಿಸಿದ್ರೆ ಹೊಸ ಬಳಕೆದಾರರ ನ್ಯೂ ಯೂಸರ್ ಅಂತ ಇರುತ್ತೆ, ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಸ್ನೇಹಿತರೆ ನೋಡಬಹುದು ರಿಜಿಸ್ಟ್ರೇಷನ್ ಸಿಸ್ಟಮ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಬರುತ್ತೆ. ನಂತರ ಇಲ್ಲಿ ನೋಡಬಹುದು ನೀವು ಕರ್ನಾಟಕ ರಾಜ್ಯದ ಕರ್ನಾಟಕ ಪರೀಕ್ಷಾ ಮಂಡಳಿ ನಡೆಸುವ SSLC ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಿ ಅಂತ ಕೇಳಿದ್ರು. ಸೊ ನೀವು SSLC ನಡೆಸುವ 10ನೇ ತರಗತಿಯ ಅಂದರೆ ತೇರ್ಗಡೆಯಾಗಿದ್ದೀರಾ ಅಂತ ಕೇಳಿದ್ರೆ ಏನು ಮಾಡಬೇಕು, ಹೌದು ಅಂತ ಅನ್ಬೇಕು. ಇಲ್ಲವಾದರೆ ಏನಾಗುತ್ತೆ, ಸೊ ಇದು ಕನ್ಸಿಡರ್ ಆಗಲ್ಲ. ಸೊ ಬೇರೆ ನೋಡಿ ಇಲ್ಲಿ ಯಾವ ಸ್ಟೇಟಲ್ಲಿ ನೀವು ಮಾಡಿದ್ದೀರಾ ಅಂತ ಸ್ಟೇಟ್ನ ಕೇಳುತ್ತೆ. ಆ ಸ್ಟೇಟ್ ಹಾಕ್ಕೊಂಡು ಸೊ ಅಲ್ಲಿರುವ ಸ್ಟೂಡೆಂಟ್ UID ಅಂತ ನಂಬರ್ ಇರುತ್ತೆ, ಅದನ್ನು ಹಾಕ್ಬಿಟ್ಟು ನೀವೇನು ಮಾಡಬಹುದು, CBSE ಆಗಿರ್ಬೋದು ICSE ಆಗಿರ್ಬೋದು ಅವ್ರದ್ದು ನಂಬರ್ ಇಲ್ಲಿ ಹಾಕಬೇಕಾಗುತ್ತೆ. ಸಪೋಸ್ ನೀವು ಕರ್ನಾಟಕದಲ್ಲಿ SSLC ಬೋರ್ಡ್ನಿಂದ SSLC ಪಾಸ್ ಆಗಿದ್ದರೆ ಹೌದು ಅಂತ ಹಾಕಿ ಸ್ನೇಹಿತರೆ. ನಂತರ ಇಲ್ಲಿ ಹೌದು ಅಂತ ಬಂದಾಗ ಏನು ಮಾಡಬೇಕು, SSLCಯಲ್ಲಿ ನೋಂದಣಿ ಸಂಖ್ಯೆ ಅಂತ ಇರುತ್ತೆ, ಅದನ್ನ ಹಾಕೊಳ್ಳಿ. ಆಟೋಮೆಟಿಕ್ ಆಗಿ ಕ್ಯಾಂಡಿಡೇಟ್ ನೇಮ್ ಮತ್ತು ಡೇಟ್ ಆಫ್ ಬರ್ತ್ ಮತ್ತು ಜೆಂಡರು, SSLCಯಲ್ಲಿ ತೇರ್ಗಡೆಯಾಗಿರುವ ಪಾಸಿಂಗ್ ಇಯರ್ ಕೂಡ ಏನಾಗುತ್ತೆ ಇಲ್ಲಿ ಆಟೋಮೆಟಿಕ್ ಆಗಿ ತಂದೆ ತಾಯಿ ಹೆಸರಾಗಿರ್ಬೋದು ಅದು ಎಲ್ಲವೂ ಕೂಡ ಆಟೋಮೆಟಿಕ್ ಆಗಿ ಬರುತ್ತೆ. ನಂತರ ಇಲ್ಲಿ ಕೋರ್ಸ್ ಕೇಳುತ್ತೆ. ಸೊ ಕೋರ್ಸ್ನ ಏನು ಮಾಡಬೇಕು, UG ಫಸ್ಟ್ ಆಪ್ಷನ್ ಇದೆಯಲ್ಲ ಇಂಜಿನಿಯರಿಂಗ್ BSc ಅಗ್ರಿ ಅಂತ ಇರುತ್ತೆ, ಫಸ್ಟ್ ಆಪ್ಷನ್ ಚೂಸ್ ಮಾಡ್ಕೊಳ್ಳಿ. ಸೊ ನಂತರ ವಿದ್ಯಾರ್ಥಿ ಅಂತ ಕೇಳುತ್ತೆ, ಆಗ 12th ಸ್ಟ್ಯಾಂಡರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇದು ನೋಂದಣಿ ಇದು ಹೈಡ್ ಇದೆ, ಏನು ಇಲ್ಲಿ ಹಾಕಕ್ಕಾಗಲ್ಲ. ಸೊ ಇದನ್ನ ಬಿಟ್ಬಿಡಿ ರೋಲ್ ನಂಬರ್ನ, ನೀಟ್ ರೋಲ್ ನಂಬರ್ನ. ಸೊ ನಂತರ ಇಲ್ಲಿ ನೋಡಿ ರಾಷ್ಟ್ರೀಯತೆ ಕೇಳಿದಾಗ ಇಂಡಿಯಾನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೋಡಿ ಎಲಿಜಿಬಿಲಿಟಿ ಕ್ಲಾಸ್ ಅಂತ ಕೇಳ್ತಾರೆ, ಕ್ಲಾಸ್ ಎನ ಸೆಲೆಕ್ಟ್ ಮಾಡಿದ್ರೆ ಸೊ ಕರ್ನಾಟಕದಲ್ಲಿ 7 ವರ್ಷ ವಿದ್ಯಾರ್ಥಿನ ಪಡೆದಿದ್ರೆ ಕ್ಲಾಸ್ ಎನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇದು ಆಟೋಮೆಟಿಕ್ ಆಗಿ ತೆಗೆದುಕೊಂಡು ಭಾರತೀಯ ಕರ್ನಾಟಕ ರಾಜ್ಯ ಕೋಟಾ ಬೇಸಿಸ್ ಹೌದು ಅಂತಾನೆ ಸೆಲೆಕ್ಟ್ ಆಗಿರುತ್ತೆ. ನಂತರ ಇಲ್ಲಿ ಇದು ಕೂಡ ಹೈಡ್ ಇದೆ. ನಂತರ ನೀವು ಭಾರತೀಯರಾಗಿದ್ದು ಕರ್ನಾಟಕ ರಾಜ್ಯದವರಾಗಿದ್ದರೆ ಅನಿವಾಸಿ ಪ್ರಜೆ ಮಕ್ಕಳ ಕೋಟಾದಡಿ ಅಂತ ಈ ತರ ರೀತಿ ಬಂದಾಗ ಸೊ ಅದು ಹೈಡ್ ಆಗಿರುತ್ತೆ, ಅದು ಕೂಡ ನೋ ಅಂತ ತೋರಿಸಿರುತ್ತೆ, ಅದನ್ನೇನು ಮಾಡಕ್ ಹೋಗಬೇಡಿ. ನಂತರ ಇಲ್ಲಿ ಕರ್ನಾಟಕ ರಾಜ್ಯದ ನಿಮ್ಮ ಪ್ರವರ್ಗ ಕೇಳುತ್ತೆ. ಸ್ನೇಹಿತರೆ ಕೆಲವೊಂದು ವಿದ್ಯಾರ್ಥಿಗಳು ಇಲ್ಲೇ ತಪ್ಪೋದು. ಸೊ ಯಾವ ಕ್ಯಾಟಗರಿ ಇರುತ್ತೆ ಅಂದ ನಿಮ್ಮ ತಹಶೀಲ್ದಾರ್ ಕಡೆಯಿಂದ ಪಡೆದಿರುವಂತ ಜಾತಿ ಮತ್ತು ಪ್ರಮಾಣ ಪತ್ರದಲ್ಲಿ SC ಇದೆ, ST ಇದೆ, ಕ್ಯಾಟಗರಿ 1 ಇದೆಯಾ, ಯಾವ್ದಿದೆ ಅದನ್ನ ಕೆಳಗಡೆ ನೋಡ್ಬಿಟ್ಟು ಸೊ ಥರ್ಡ್ ಬಿ ಅಂತ ಇದ್ರೆ ಥರ್ಡ್ ಬಿ ನ ಸೆಲೆಕ್ಟ್ ಮಾಡ್ಬಿಟ್ಟು ಅಲ್ಲಿ ಆನ್ಯುವಲ್ ಇನ್ಕಮ್ ಅಂತ ಇರುತ್ತೆ. ಸೊ ಆನ್ಯುವಲ್ ಇನ್ಕಮ್ ನ ಹಾಕೊಳ್ಳಿ.
ನಂತರ ಇಲ್ಲಿ ನೀವು ಅಂಗವಿಕಲರ ಅಂತ ಕೇಳ್ತಾ ಇದ್ದು ಎಸ್ ಇದ್ರೆ ಎಸ್ ಹಾಕೊಳ್ಳಿ, ಇಲ್ಲಾಂದ್ರೆ ನೋ ಅಂತ ಹಾಕಿ. ನಂತರ ಇಮೇಲ್ ಐ ಡಿ ಕೇಳುತ್ತೆ. ಸೊ ವ್ಯಾಲಿಡ್ ಇರೋ ಇಮೇಲ್ ಐ ಡಿಯನ್ನು ಹಾಕೊಳ್ಳಿ. ಸೊ ಏನಾಗುತ್ತೆ, ಏನಾದರೂ ಫರ್ದರ್ ಸೊ ಕೆ ಎ ಕಡೆಯಿಂದ ನೋಟಿಫಿಕೇಶನ್ ಬರೋದಾದ್ರೆ ಏನಾಗುತ್ತೆ, ಈ ಇಮೇಲ್ ಐ ಡಿಗೆ ಬರುತ್ತೆ. ಸೊ ನೀವು ಪಾಸ್ವರ್ಡ್ನ ಮರ್ತಿದ್ರೆ ಇಮೇಲ್ ಐ ಡಿಗೆ ಬರುತ್ತೆ. ಸ್ನೇಹಿತರೆ, ಯಾವುದಾದರೂ ಒಂದು ಪ್ರಶ್ನೆನ ಆಯ್ಕೆ ಮಾಡಿ ಉತ್ತರಿಸಿ ಅಂತ ಬಂದಾಗ ಇಲ್ಲಿ ನೋಡಿ ವಾಟ್ ಈಸ್ ಯುವರ್ ವೆಹಿಕಲ್ ನಂಬರ್. ಸೊ ಯಾವುದಾದ್ರೂ ಒಂದನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ಆನ್ಸರ್ನ ಮಾಡಬೇಕಾಗುತ್ತೆ. ಸೊ ಇದು ಯಾವಾಗ ಯೂಸ್ ಆಗುತ್ತೆ ಅಂದ್ರೆ ನೀವು ಪಾಸ್ವರ್ಡ್ನ ಮರ್ತಿದ್ರೆ ಏನಾಗುತ್ತೆ, ಈ ಹಿಂಟ್ ಕ್ವೆಶನ್ ಅಂದರೆ ಸೊ ನೋಡಬಹುದು ಸೆಲೆಕ್ಟ್ ಒನ್ ಆಫ್ ದಿ ಕ್ವೆಶನ್ ಅಂತ ಆನ್ಸರ್ ಆದರೆ ಇದು ಯೂಸ್ ಆಗುತ್ತೆ. ಸೊ ಇದು ಯಾವಾಗ ನೀವು ಪಾಸ್ವರ್ಡ್ನ ಮರಿತೀರ ಅವಾಗ ಯೂಸ್ ಆಗುತ್ತೆ. ಇದನ್ನ ಹಿಂಟ್ ಕ್ವೆಶನ್ ಹಾಕ್ಬಿಟ್ಟು ನಿಮ್ಮ ಪಾಸ್ವರ್ಡ್ನ ಮತ್ತು ಅಂದರೆ ಯೂಸ್ ಮಾಡ್ಕೊಳ್ಬಹುದು. ಒಂದು ವೇಳೆ ಇದನ್ನು ಕೂಡ ಮರ್ತಿದ್ರೆ ನಿಮ್ಮ OTP ಮುಖಾಂತರ ಕೂಡ ನೀವು ಪಾಸ್ವರ್ಡ್ನ ಚೇಂಜ್ ಮಾಡೋದು. ನಂತರ ಇಲ್ಲಿ ಕ್ಯಾಪ್ಚಾ ಕೋಡ್ನ ಹಾಕೊಳ್ಳಿ. ನಂತರ ಮೊಬೈಲ್ ಸಂಖ್ಯೆ ಅಂತ ಬರುತ್ತೆ. ಸೊ ಯಾವುದು ಸ್ಟಾರ್ಟ್ ಇರುತ್ತೆ ಅದೇ ನಂಬರ್ನ ಇಲ್ಲಿ ಹಾಕೊಳ್ಳಿ. ನಂತರ ಸ್ನೇಹಿತರೆ 8 ಕ್ಯಾರೆಕ್ಟರ್ ಅಂತ ಕೊಟ್ಟಿದ್ದಾರೆ. ಸರ್ ಇಲ್ಲಿ ಏನು ಮಾಡಬೇಕು, 2 ಸತಿ ಹಾಕಬೇಕಾಗುತ್ತೆ ಪಾಸ್ವರ್ಡ್. ಸೊ 8 ಕ್ಯಾರೆಕ್ಟರ್ ಅಂತ ಬಂದಾಗ ಫಸ್ಟ್ ಲೆಟರ್ ಕ್ಯಾಪಿಟಲ್ ಇರಬೇಕು, ಮುಂದೆ ಸ್ಮಾಲ್ ಇರಬೇಕು, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ನ ಯೂಸ್ ಮಾಡಿ. ಸೊ 1 2 ನಂಬರ್ ಹಾಕ್ಬಿಟ್ಟು ಸೊ ಏನು ಮಾಡಬೇಕು, 8 ಕ್ಯಾರೆಕ್ಟರ್ ಇರಬೇಕು. ಸೊ ಯಾವ ರೀತಿ ಇರುತ್ತೆ ಅಂತ ಈ ಸೈಡಲ್ಲಿ ತೋರಿಸಿರ್ತೀನಿ. ನಂತರ ಇಲ್ಲಿ ರಿಜಿಸ್ಟರ್ ನೋಂದಣಿ ಅಂತ ಜಸ್ಟ್ ಕ್ಲಿಕ್ ಮಾಡಿದಾಗ ಸೊ ಕ್ಲಿಕ್ ಮಾಡೋಣ ರಿಜಿಸ್ಟರ್ ನಂಬರ್ ಈ ರೀತಿ ಪಾಪಪ್ ಆನ್ ಆಗುತ್ತೆ. ಈ ರಿಜಿಸ್ಟರ್ ನಂಬರ್ನ ನೋಟ್ ಡೌನ್ ಮಾಡ್ಕೊಂಡು ಇಟ್ಕೊಳ್ಳಿ. ನಂತರ ಸ್ನೇಹಿತರೆ ಏನು ಮಾಡಿ, ಕ್ಲಿಕ್ ಹೇರ್ ಟು ಲಾಗಿನ್ ಅಂತ ಇರುತ್ತೆ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಯೂಸರ್ ಐ ಡಿ ಅಂದರೆ ನಿಮ್ಮ ಲಾಗಿನ್ ಐ ಡಿ ಮತ್ತು ರಿಜಿಸ್ಟರ್ ನಂಬರ್ನ ಹಾಕೊಂಡು ನಂತರ ಪಾಸ್ವರ್ಡ್ನ ಹಾಕೊಂಡು ಏನು ಮಾಡಿ, ಇಲ್ಲಿ ಕ್ಯಾಪ್ಚಾ ಕೋಡ್ ಇರುತ್ತೆ, ಕ್ಯಾಪ್ಚಾ ಕೋಡ್ನ ಹಾಕೊಳ್ಳಿ. ನಂತರ ಏನು ಮಾಡಿ, ಲಾಗಿನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ ಈ ರೀತಿ ನಿಮ್ಮದು ಲಾಗಿನ್ ಆಗುತ್ತೆ. ನೋಡ್ಬೋದು ಇಲ್ಲಿ ಪೇಮೆಂಟ್ ಮಾಡಲಿಕ್ಕೆ ಕೇಳ್ತಾ ಇದೆ. ಸೊ ಪೇಮೆಂಟ್ನ ಮಾಡ್ಕೊಳ್ಳಿ. ಸೊ ಮೇಕ್ ಪೇಮೆಂಟ್ ಅಂತ ಕೊಡ್ತಾರೆ. ಸೊ ಪೇ ನೋ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಸ್ನೇಹಿತರೆ ನೋಡಿ, ನಿಮ್ಮ ಡೆಬಿಟ್ ಕಾರ್ಡ್ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ಇಂಟರ್ನೆಟ್ ಬ್ಯಾಂಕಿಂಗ್ ಮತ್ತು QR ಕೋಡ್ ಕೂಡ ಇದೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ QR ಕೋಡ್ ಮುಖಾಂತರ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡೋದು. ನಂತರ UPI ಕೂಡ ಇದೆ, UPI ಕೂಡ ನೀವು ಪೇಮೆಂಟ್ ಮಾಡ್ಬೋದು. QR ಕೋಡ್ ಅಂತ ಸೆಲೆಕ್ಟ್ ಮಾಡು, ಮೇಕ್ ಪೇಮೆಂಟ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೋಡಿ ನಿಮ್ಮ ಅಮೌಂಟ್ನ ಚೆಕ್ ಮಾಡಿಕೊಂಡು ಪ್ರೊಸೀಡ್ ವಿತ್ ಪೇಮೆಂಟ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಸ್ನೇಹಿತರೆ ಇಲ್ಲಿ ನೋಡಿ, ಇಲ್ಲಿ ಹೈಡ್ ಇರುತ್ತೆಲ್ಲ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಲಿಕ್ಕೆ QR ಕೋಡ್ ತೋರಿಸುತ್ತೆ. ನಿಮ್ಮ ಫೋನ್ ಪೇ ಅಥವಾ ಗೂಗಲ್ ಪೇ ಇಂದ ನೀವು ಪೇಮೆಂಟ್ ಮಾಡ್ಬೋದು. ಸೊ ಪೇಮೆಂಟ್ ಮಾಡಿದ ನಂತರ ಏನು ಮಾಡಿ, ವೇಟ್ ಮಾಡಿ. ಸೊ ಏನು ಮಾಡೋಕ್ಕೆ ಹೋಗ್ಬಿಡಿ. ಸೊ ನೋಡಿ ಸ್ನೇಹಿತರೆ ನೋಡ್ಬೋದು ಪೇಮೆಂಟ್ ಡೀಟೇಲ್ಸ್ ಸಕ್ಸಸ್ಫುಲ್ ಅಂತ ಬಂತು ನೋಡಿ, ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತ ಬಂತು. ಸೊ ನಂತರ ಏನು ಮಾಡ್ಕೊಳ್ಳಿ, ಇದನ್ನ ಪ್ರಿಂಟ್ಔಟ್ನ ತೆಗೆದಿಟ್ಕೊಳ್ಳಿ. ಸೊ ಈ ರೀತಿ ಬರುತ್ತೆ, ಇದನ್ನ ಪ್ರಿಂಟ್ಔಟ್ನ ತೆಗೆದಿಟ್ಕೊಳ್ಳಿ. ಸ್ನೇಹಿತರೆ ನೀವು ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆದ ನಂತರ ಇಲ್ಲಿ ಜನರಲ್ ಡೀಟೇಲ್ಸ್ ಅಂತ ಇರುತ್ತೆ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ ಇಲ್ಲಿ ನೋಡಬಹುದು ಜನರಲ್ ಡೀಟೇಲ್ಸ್ ಅಂತ ಬಂದಾಗ ನೋಡೋದು ನೋಂದಣಿ ಸಂಖ್ಯೆ, ಹೆಸರು, ಅರ್ಜಿ ಸಂಖ್ಯೆ ಮತ್ತು ಹುಟ್ಟಿದ ದಿನಾಂಕ ಏನಾಗುತ್ತೆ ಆಟೋಮೆಟಿಕ್ ಆಗಿ ತೆಗೆದುಕೊಳ್ಳುತ್ತೆ. ನಂತರ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಡಿಸ್ಟಿಕ್ ಯಾವುದಿರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡಿ, ನಂತರ ನಿಮ್ಮ ವಿಳಾಸನ ಹಾಕೊಳ್ಳಿ. ನಂತರ ಇಲ್ಲಿ ಪಿನ್ ಕೋಡ್ ಕೇಳುತ್ತೆ, ಪಿನ್ ಕೋಡ್ನ ಹಾಕೊಂಡು ನಂತರ ಇಲ್ಲಿ ನೀವು ಹಿಂದಿನ ವರ್ಷ CET ನೀಟ್ ನಾಟಾ ಪರೀಕ್ಷೆ ಹಾಜರಾಗಿದ್ದೀರಾ ಅಂತ ಕೇಳಿದಾಗ ಎಸ್ ಇದ್ರೆ ಎಸ್ ಹಾಕೊಳ್ಳಿ, ಇಲ್ಲವಾದರೆ ನೋ ಅಂತ ಹಾಕೊಳ್ಳಿ. ಎಸ್ ಅಂತ ಮಾಡಿದಾಗ ಏನಾಗುತ್ತೆ, ಹೌದಲ್ಲಿ CET ಪ್ರವೇಶ ಪತ್ರ ಇಲ್ಲಿ ಸಂಖ್ಯೆನ ಹಾಕಬೇಕಾಗುತ್ತೆ. ನಂತರ ಹಾಜರಾದ ವರ್ಷನ ಇಲ್ಲಿ ಹಾಕಬೇಕಾಗುತ್ತೆ. ನಂತರ ಇಲ್ಲಿ ನೀವು CET ನೀಟ್ ನಾಟಾ ಅಡಿಯಲ್ಲಿ ಸೀಟು ಪಡೆದು ಕಾಲೇಜಿಗೆ ವರದಿ ಮಾಡಿಕೊಂಡಿದ್ದೀರಾ ಅಂತ ಕೇಳ್ತಾ ಇದೆ, ಎಸ್ ಇದ್ರೆ ಎಸ್ ಹಾಕೊಳ್ಳಿ, ಇಲ್ಲವಾದರೆ ನೋ ಅಂತ ಹಾಕೊಳ್ಳಿ. ನಂತರ ಕ್ಲಾಸ್ ಎ ಅಂತ ಆಟೋಮೆಟಿಕ್ ತೆಗೆದುಕೊಂಡು, ಕ್ಲಾಸ್ ಎ ಅಂದರೆ ನೀವು 7 ವರ್ಷ ಕರ್ನಾಟಕದಲ್ಲಿ ವಿದ್ಯಾರ್ಥಿಯನ್ನು ಪಡೆದಿದ್ದರೆ ಏನು ಮಾಡ್ತೀವಿ, ಕ್ಲಾಸ್ ಎನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಸ್ನೇಹಿತರೆ ಇಲ್ಲಿ ನೋಡಬಹುದು ಧರ್ಮನ ಕೇಳುತ್ತೆ. ಸೊ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾವುದಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಮಾತೃಭಾಷೆ ಅಂತ ಕೇಳುತ್ತೆ, ಅದರ ಯಾವುದಿದೆ ಅದನ್ನ ಸೆಲೆಕ್ಟ್ ಮಾಡಿ, ಕನ್ನಡ, ತಮಿಳು, ತೆಲುಗು ಯಾವುದಿದೆ ಅದನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಸ್ನೇಹಿತರೆ ಕ್ಯಾಟಗರಿ ಆಲ್ರೆಡಿ ನೀವು ಯಾವ್ದು ಹಾಕಿದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು, ನಂತರ ಇಲ್ಲಿ ಜಾತಿ ಕೇಳುತ್ತೆ, ನಿಮ್ಮ ತಹಶೀಲ್ದಾರ್ ಕೊಟ್ಟಿರುವಂಥ ಜಾತಿ ಪ್ರಮಾಣ ಪತ್ರದಲ್ಲಿ ಯಾವುದಿದೆ ಅದನ್ನ ಕರೆಕ್ಟಾಗಿ ಹಾಕ್ಕೊಳ್ಬೇಕಾಗುತ್ತೆ. ನಂತರ ಸ್ನೇಹಿತರೆ ಇಲ್ಲಿ ನೋಡುವುದು ಕ್ಯಾಟಗರಿ ಮತ್ತು ಕಾಸ್ಟ್ ಏನಾದರೂ ತೊಂದರೆ ಆದರೆ ಮುಂದೆ ನಿಮ್ಮ ವೆರಿಫಿಕೇಶನ್ ಅಲ್ಲಿ ನಿಮಗೆ ತೊಂದರೆ ಆಗುತ್ತೆ. ನಂತರ ಸ್ನೇಹಿತರೆ ಇಲ್ಲಿ RD ನಂಬರ್ ಅಂತ ಕೇಳುತ್ತೆ, ಕಾಸ್ಟ್ ಸರ್ಟಿಫಿಕೇಟ್ RD ನಂಬರ್ ನಿಮ್ಮ ತಹಶೀಲ್ದಾರ್ ಕೊಟ್ಟಿರೋದು RD ನಂಬರ್ನ ಹಾಕೊಳ್ಳಿ. ನಂತರ BC ಐಡಿಯನ್ನು ಹಾಗೆ ಬಿಟ್ಬಿಡಿ. ನಂತರ ಇಲ್ಲಿ ಕುಟುಂಬದ ವಾರ್ಷಿಕ ಆದಾಯ ನೀವು ಎಷ್ಟು ಹಾಕಿರ್ತಾರೆ ಅಷ್ಟು ತೆಗೆದುಕೊಂಡಿರುತ್ತೆ. ಅಂದರೆ ಜಾತಿ ಪ್ರಮಾಣದಲ್ಲಿ ಯಾವುದೇ ರೀತಿ ಇದೆ ಅದೇ ರೀತಿ ಹಾಕಿರೋದ್ರಿಂದ ಇಲ್ಲಿ ನೀವು ಆಟೋಮೆಟಿಕ್ಕಾಗಿ ತೆಗೆದುಕೊಂಡಿದೆ. ನಂತರ ಇಲ್ಲಿ ಆದಾಯ ಪ್ರಮಾಣ ಪತ್ರದ RD ನಂಬರ್ನ ಹಾಕೊಳ್ಳಿ. ಸೊ OBC 2A 3A 3B ಕಾಸ್ಟ್ದವರಾಗಿದ್ದರೆ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರ ಏನಾಗಿರುತ್ತೆ ಒಂದೇ ಆಗಿರುತ್ತೆ, ಅದನ್ನೇ ಹಾಕೊಳ್ಳಿ. ಸ್ನೇಹಿತರೆ BC ಆದಾಯ ಪ್ರಮಾಣ ಪತ್ರ BC ಐಡಿನ ಹಾಗೆ ಬಿಟ್ಬಿಡಿ. ಅದರ ಸ್ನೇಹಿತರೆ ಅರ್ಹತಾ ಪರೀಕ್ಷೆ PUC 11ನೇ ತರಗತಿಯ ಬೋರ್ಡ್ ಕೇಳ್ತಾ ಇದೆ. ಕರ್ನಾಟಕ, CBSE
ICSE. ಸೊ ಯಾವುದಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕರ್ನಾಟಕ ಸ್ಟೇಟ್ ಬೋರ್ಡ್ ಆಗಿದ್ರೆ ಅದನ್ನ ಸೆಲೆಕ್ಟ್ ಮಾಡಿ. ನಂತರ 12ನೇ ತರಗತಿ ಹಾಗೆ ಕೊಡುತ್ತೆ. ಸೊ ಯಾವುದಿದೆ ಅದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು. ನಂತರ ಇಲ್ಲಿ 12ನೇ ತರಗತಿ ವಿದ್ಯಾರ್ಥಿ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಕಾಲೇಜಲ್ಲಿ ಕೊಟ್ಟಿರ್ಬೋದು ವಿದ್ಯಾರ್ಥಿಯ ಸಂಖ್ಯೆನ ಹಾಕ್ಕೊಳ್ಳಿ. ನಂತರ ಇಲ್ಲಿ ಕೇಳ್ತಾ ಇದೆ 12ನೇ ತರಗತಿ ತೇರ್ಗಡೆಯಾದ ಜಿಲ್ಲೆ ಅಂತ ಕೇಳ್ತಾ ಇದೆ. ಸೊ ಇದೇ ವರ್ಷ ಆಗಿದ್ದರಿಂದ ಸೊ ನೀವು ಯಾವ ಡಿಸ್ಟಿಕಲ್ಲಿ ಓದ್ತಾ ಇದ್ದೀರಾ ಆ ಡಿಸ್ಟಿಕ್ನ ಹಾಕ್ಕೊಳ್ಳಿ. ನಂತರ ನೀವು ಕರ್ನಾಟಕ ಸರ್ಕಾರಿ ಅಥವಾ ಖಾಸಗಿ ಶೈಲಿ ವ್ಯಾಸಂಗ ಮಾಡುತ್ತಿದೆ ಅಂತ ಕೇಳ್ತಾ ಇದೆ. ಸೊ ನಿಮ್ಮ ಕಾಲೇಜ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅಥವಾ ಗೌರ್ಮೆಂಟ್ ಆಫ್ ಇಂಡಿಯಾ ಅಥವಾ ಪ್ರೈವೇಟ್ ಯಾವುದಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ ನೋಡ್ಬೋದು 1ನೇ ತರಗತಿಯಿಂದ 12ನೇ ತರಗತಿ ಕರ್ನಾಟಕ ವ್ಯಾಸಂಗ ಮಾಡುತ್ತಿರುವ ಒಟ್ಟು ವರ್ಷ ಅಂತ ಕೇಳ್ತಾ ಇದೆ. ನೀವು ಎಷ್ಟು ವರ್ಷ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿರೋ ಅಂತ ಕೇಳ್ತಾ ಇದೆ. ಸೊ ಅದನ್ನು ಇಲ್ಲಿ ಹಾಕ್ಕೊಳ್ಳಿ. ನಂತರ ಇಲ್ಲಿ PUC 12ನೇ ತರಗತಿ ತೇರ್ಗಡೆಯಾದ ವರ್ಷ ಅಂತ ಕೇಳಿ ಇದೇ ವರ್ಷ ತೇರ್ಗಡೆ ಆಗುತ್ತಿದ್ದರೆ 2022 ಅಂತ ಹಾಕ್ಕೊಳ್ಳಿ. ನಂತರ ಸ್ನೇಹಿತರೆ ನೀವು ಅಂಗವಿಕಲರೇ ಅಂತ ಕೇಳ್ತಾ ಇದೆ. ಎಸ್ ಇದ್ರೆ ಎಸ್ ಹಾಕೊಳ್ಳಿ. ಸೊ ಎಸ್ ಅಂತ ಹಾಕೊಂಡಾಗ ಇಲ್ಲಿ ಅಂಗವಿಕಲತೆಯ ವಿವರಗಳನ್ನ ಕೇಳ್ತಾ ಇದೆ. ಸೊ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಂಡಾಗ ಏನಾಗುತ್ತೆ ಇಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಸರ್ಟಿಫಿಕೇಟ್ ID ನಂಬರ್ ಕೇಳುತ್ತೆ. ಸೊ ಇಲ್ಲವಾದರೆ ನೋ ಅಂತ ಹಾಕೊಳ್ಳಿ. ಸೊ ಏನು ಕೇಳಲ್ಲ. ನನ್ನ ಸ್ನೇಹಿತರೆ ನೋಡಬಹುದು ಡು ಯು ವಾಂಟ್ ಕ್ಲೈಮ್ ಅಗ್ರಿಕಲ್ಚರ್ ಕೋಟಾದಲ್ಲಿ ನೀವೇನೋ ಏನೋ ಮೀಸಲಾತಿ ಬಯಸ್ತೀರಿ ಎಸ್ ಅಂತ ಹಾಕೊಂಡ್ರೆ ಏನಾಗುತ್ತೆ ಅಲ್ಲಿರುವಂಥ ಎಕ್ಸಾಮಿನೇಷನ್ ಸೆಂಟರ್ನ ಸೆಲೆಕ್ಟ್ ಮಾಡಲಿಕ್ಕೆ ಕೇಳ್ತಾ ಇದೆ. ಸೊ ನೀವು ಅಲ್ಲಿ ಹತ್ತಿರದ ಎಕ್ಸಾಮಿನೇಷನ್ ಸೆಂಟರ್ನ ಸೆಲೆಕ್ಟ್ ಮಾಡಿ ಎಕ್ಸಾಮ್ನ ಬರೀಬಹುದು. ಇಲ್ಲವಾದರೆ ನೀವು ಏನಾದರೂ ಅಗ್ರಿಕಲ್ಚರ್ ಕೋಟಾ ಬಯಸಿದ್ದರೆ ಏನು ಮಾಡಿ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಎಕ್ಸಾಮಿನೇಷನ್ ಸೆಂಟರ್ ಕೇಳಲ್ಲ. ನಂತರ ನೀವು ಎಲ್ಲಿ CET ಪ್ರವೇಶ ಪರೀಕ್ಷೆ ಬರೆಯಲು ಇಚ್ಛಿಸುವಿರ ಅಂತ ಕೇಳ್ತಾ ಇದೆ. ನಿಮ್ಮ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಹತ್ತಿರದ ಎಕ್ಸಾಮಿನೇಷನ್ ಸೆಂಟರ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ ಎಲ್ಲವೂ ಕೂಡ ಸರಿಯಾಗಿದ್ದರೆ ಏನು ಮಾಡಿ ಖಚಿತಪಡಿಸಿ ಅಂತ ಇರುತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಉಳಿಸಿ ಅಂತ ಇರುತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ಲೋಸ್ ಮಾಡಿ ನಂತರ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ಸ್ಟಡಿ ಡೀಟೇಲ್ಸ್ ಅಂತ ಬಂದಾಗ ನಿಮ್ಮ ನೋಂದಣಿ ಸಂಖ್ಯೆ, ನಿಮ್ಮ ಹೆಸರು ಮತ್ತು ನಿಮ್ಮ ಅರ್ಜಿ ಸಂಖ್ಯೆ ಬರುತ್ತೆ. ನಂತರ ಇಲ್ಲಿ ಪ್ರಾರಂಭಿಕ ಏನಂದರೆ 1ನೇ ತರಗತಿಯಿಂದ ನೀವು ಯಾವಾಗ ತೇರ್ಗಡೆ ರೀತಿಯ ವರ್ಷ ಹಾಕಬೇಕು. ನಂತರ ಅಂತಿಮ ತರಗತಿ ಅಂದರೆ ನೀವು 1ರಿಂದ 10ನೇ ತರಗತಿ ಒಂದೇ ಸ್ಕೂಲಲ್ಲಿ ಓದಿದ್ರೆ ಅದನ್ನು ಹಾಕ್ಕೊಂಡು 10ನೇ ತರಗತಿ ಯಾವಾಗ ಪಾಸ್ ಆಗಿದ್ರೆ ಅದ ಪಾಸಿಂಗ್ ಇಯರ್ನ ಹಾಕ್ಕೊಳ್ಳಿ. ನಂತರ ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ತಾಲೂಕನ್ನ ಸೆಲೆಕ್ಟ್ ಮಾಡಿ ನಂತರ ಶಾಲೆ ಹೆಸರನ್ನ ಹಾಕ್ಕೊಳ್ಳಿ. ನಂತರ 11ನೇ ತರಗತಿಯಿಂದ ಅಂದರೆ 11ನೇ ತರಗತಿ ಯಾವಾಗ ಪಾಸ್ ಆಗಿದ್ರೆ ಅದನ್ನು ಇಯರ್ನ ಹಾಕ್ಕೊಳ್ಳಿ. ನಂತರ 12ನೇ ತರಗತಿ ಅಂತಿಮವಾಗಿದೆ ಅಂದರೆ ನೀವು ತೇರ್ಗಡೆ ಆಗ್ತಿದ್ರೆ ಆ ವರ್ಷನ ತೇರ್ಗಡೆ ಇದೇ ವರ್ಷ ಆಗ್ತಿದ್ರೆ ಇದೇ ವರ್ಷ ಹಾಕ್ಕೊಳ್ಳಿ. ನಂತರ ನಿಮ್ಮ ಡಿಸ್ಟಿಕ್ನ ಹಾಕ್ಕೊಳ್ಳಿ, ನಿಮ್ಮ ಕಾಲೇಜ್ ತಾಲೂಕನ್ನ ಹಾಕ್ಕೊಳ್ಳಿ. ನಂತರ ನಿಮ್ಮ ಕಾಲೇಜ್ ಡೀಟೇಲ್ಸ್ ಅಂದರೆ ಕಾಲೇಜ್ ನೇಮ್ನ ಹಾಕ್ಕೊಳ್ಳಿ. ಸರಿನಾ, ನಿಮ್ಮ ಕಾಲೇಜ್ ಹೆಸರನ್ನ ಹಾಕ್ಕೊಂಡು ನಂತರ ಏನು ಮಾಡ್ಕೊಳ್ಳಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ ನೋಡ್ಬೋದು 1ರಿಂದ 10ನೇ ತರಗತಿಯಲ್ಲಿ ಒಂದೇ ಸ್ಕೂಲಲ್ಲಿ ಓದಿದರೆ 1ರಿಂದ 10 ಅಂತ ಸೆಲೆಕ್ಟ್ ಮಾಡಿಕೊಂಡು ಸೊ ಆಗ್ಬೋದು. ನಂತರ ಬೇರೆ ಬೇರೆ ಆಗಿದ್ದರೆ ಬೇರೆ ಬೇರೆನೇ ಹಾಕ್ಕೊಳ್ಬೇಕಾಗುತ್ತೆ. ಸೊ ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ ನಂತರ ನೀವು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ರಿಸರ್ವೇಷನ್ ಮೀಸಲಾತಿ ಅಂತ ಕೇಳುತ್ತೆ. ಈ ಮೀಸಲಾತಿನ ಹಾಕ್ಕೊಳ್ಬೇಕಾಗುತ್ತೆ. ನೋಂದಣಿ ಸಂಖ್ಯೆ ಬರುತ್ತೆ, ನಂತರ ಇಲ್ಲಿ ಹೆಸರು ಬರುತ್ತೆ, ಅರ್ಜಿ ಸಂಖ್ಯೆ ಬರುತ್ತೆ, ನಂತರ ನಿಮ್ಮ ಕೆಲವೊಂದು ರಿಸರ್ವೇಷನ್ ಕೇಳ್ತಾ ಇದೆ. ಸೊ ರಿಸರ್ವೇಷನ್ ನೀವು ಹಾಕ್ಕೊಳ್ಬೇಕಾಗುತ್ತೆ. ನಂತರ ಸ್ನೇಹಿತರೆ ನೋಡ್ಬೋದು ಡಿಡ್ ಯು ಸ್ಟಡಿ ಇನ್ ಕನ್ನಡ ಮೀಡಿಯಂ ಫ್ರಮ್ 1 to 10 ಸ್ಟ್ಯಾಂಡರ್ಡ್ ಅಂತ ಕೇಳ್ತಾ ಇದೆ. ಸೊ ಕನ್ನಡ ಮಾಧ್ಯಮ ಆಗಿದ್ದರೆ ಏನು ಮಾಡ್ಕೊಳ್ಳಿ ಎಸ್ ಅಂತ ಮಾಡ್ಕೊಳ್ಳಿ. ನಂತರ ಇಲ್ಲಿ ರೂರಲ್ ಅಂತ ಕೇಳ್ತಾ ಇದೆ. ಸೊ 1ರಿಂದ 10ನೇ ತರಗತಿ ಗ್ರಾಮೀಣ ಪ್ರದೇಶದಲ್ಲಿ ಆಗಿದೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲವಾದರೆ ನೋ ಅಂತ ಹಾಕ್ಕೊಳ್ಳಿ. ನಂತರ ಯು ಸನ್ ಆಫ್ ಡಾಟರ್ ಆಫ್ ಜಮ್ಮು ಕಾಶ್ಮೀರ್ ಮೈಗ್ರೇಟೆಂಟ್ ಅಂತ ಕೇಳ್ತಾ ಇದೆ, ಹೆಸರು ಹೆಸರುಗಳಿಲ್ಲ ಅಂತ ನೋ ಅಂತ ಹಾಕಿ. ಡು ಯು ವಾಂಟ್ ಕ್ಲೈಮ್ 370 ಅಂದರೆ ಕಲ್ಯಾಣ ಕರ್ನಾಟಕ ರಿಸರ್ವೇಷನ್ ಹೈದರಾಬಾದ್ ಕರ್ನಾಟಕ ಏನಾದರೂ ಬಯಸಿ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾದರೆ ನೋ ಅಂತ ಹಾಕ್ಕೊಳ್ಳಿ. ನಂತರ NCC ಕೋಟಾ ಕೇಳ್ತಾ ಇದೆ. ಸೊ ಇದ್ರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾದರೆ ನೋ ಹಾಕೊಳ್ಳಿ. ಸ್ಪೋರ್ಟ್ಸ್ ಕೋಟಾ ಏನಾದರೂ ಇದ್ರೆ ಎಸ್ ಹಾಕ್ಕೊಳ್ಳಿ, ಇಲ್ಲಾದರೆ ನೋ ಹಾಕ್ಕೊಳ್ಳಿ. ನಂತರ ಸ್ಕೌಟ್ ಗೈಡ್ಸ್ ಏನಾದರೂ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲವಾದರೆ ನೋ ಅಂತ ಹಾಕ್ಕೊಳ್ಳಿ. ನಂತರ ಡಿಫೆನ್ಸ್ ಅಂದರೆ ನಿಮ್ಮ ಪೋಷಕರು ಯಾರಾದರೂ ಆರ್ಮಿಯಲ್ಲಿದ್ದರೆ ಸೊ ಏನು ಮಾಡ್ಕೊಳ್ಳಿ ಎಸ್ ಇದ್ರೆ ಎಸ್ ಹಾಕ್ಕೊಳ್ಳಿ, ಇಲ್ಲದ್ರೆ ನೋ ಅಂತ ಹಾಕ್ಕೊಳ್ಳಿ. ನಂತರ ಎಕ್ಸ್ ಡಿಫೆನ್ಸ್ ಇದ್ರೆ ಎಸ್ ಇದ್ರೆ ಎಸ್ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ನೋ ಅಂತ ಹಾಕ್ಕೊಳ್ಳಿ. ನಂತರ PH ಡಿಫೆನ್ಸ್ ಏಬಲ್ ಏನಾದರೂ ಇದ್ದರೆ ಎಸ್ ಇದ್ರೆ ಎಸ್ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ನೋ ಅಂತ. ನಂತರ ಆಂಗ್ಲೋ ಇಂಡಿಯನ್ ಅಂತ ಎಸ್ ಇದ್ರೆ ಎಸ್ ಹಾಕ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ಹಾಕ್ಕೊಳ್ಳಿ. ನಂತರ ಸ್ನೇಹಿತರೆ ಸೆಂಟ್ರಲ್ ಆರ್ಮ್ ಪೊಲೀಸ್ ಆರ್ಮ್ ಅಂತ ಕೇಳ್ತಾ ಇದೆ, ಫೋರ್ಸ್ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ ಅಂತ ಕೇಳಿದೆ, ಎಸ್ ಇದೆ ಎಸ್ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ನೋ ಅಂತ ಹಾಕ್ಕೊಳ್ಳಿ. ನಂತರ ಎಕ್ಸ್ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ ಅಂತ ಎಸ್ ಇದ್ರೆ ಎಸ್ ಹಾಕ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ಹಾಕ್ಕೊಳ್ಳಿ. ನಂತರ ಸ್ನೇಹಿತರೆ ನೋಡಬಹುದು PUC 12ನೇ ತರಗತಿ ಅಂಕಪಟ್ಟಿನ ಇಲ್ಲಿ ಅಪ್ಲೋಡ್ ಮಾಡಬೇಕು. PDF ಫೈಲ್ 1 MB ಒಳಗಡೆ ಇರಬೇಕು. ನಂತರ ನಿಮ್ಮ ಭಾವಚಿತ್ರನ 50 KB ಒಳಗಿರುವ JPG ಫಾರ್ಮ್ಯಾಟಲ್ಲಿ ನೀವು ಅಪ್ಲೋಡ್ ಮಾಡಬೇಕು. ನಂತರ ಸಿಗ್ನೇಚರ್ ನೀವು 50 KB ಒಳಗಡೆ ಇರುವ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕು. ನಂತರ ಎಡಗೈ ಹೆಬ್ಬಟ್ಟು ಗುರುತು ಅಂದರೆ ನಿಮ್ಮ ಎಡಗೈ ಹೆಬ್ಬಟ್ಟು ಗುರುತನ್ನ ಥಂಬ್ನ ಮಾಡಬೇಕಾಗುತ್ತೆ. 50 KB ಒಳಗಿರುವ JPG ಫಾರ್ಮ್ಯಾಟಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ನೀವು ಸೈಜ್ನ ಎಲ್ಲವನ್ನು
ಇಲ್ಲಿ ನೋಡ್ಬೋದು ಸೈಜ್ನ ಕೊಟ್ಟಿದ್ದಾರೆ. ಸೊ ಎಷ್ಟು KB ವರೆಗೆ ಇರಬೇಕು ಇದು ಎಲ್ಲೋ ಮಾಹಿತಿ ಕೊಡಿ. ಕರೆಕ್ಟಾಗಿ ನೀವು ಓದ್ಕೊಂಡು ನೀವು ಇಲ್ಲಿ ಚೂಸ್ ಫೈಲ್ ಅಂತ ಇದೆ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸ್ನೇಹಿತರೆ ಮೊದಲನೇದಾಗಿ ನೋಡ್ಬೋದು PUC ನೀವೇನಾದರೂ ಪಾಸ್ ಆಗಿದ್ರೆ ಮಾತ್ರ ಇಲ್ಲಿ ಅಪ್ಲೋಡ್ ಮಾಡಿ ಅಪಿಯರ್ ಆಗಿದ್ರೆ ಸೊ ಈ ವರ್ಷ ನಿಮ್ಮ ರಿಸಲ್ಟ್ ಬರ್ತಿದ್ರೆ ಏನು ಮಾಡಿ ಮಾಡಕ್ಕೆ ಹೋಗ್ಬೇಡಿ. ನಂತರ ಏನು ಮಾಡಿ ಇಲ್ಲಿ ಭಾವಚಿತ್ರ ಮತ್ತು ಸಹಿ ಮತ್ತು ಎಡಗೈ ಹೆಬ್ಬೆಟ್ಟು ಮ್ಯಾಂಡೇಟರಿ ಆಗಿ 3 ಡಾಕ್ಯುಮೆಂಟ್ಸ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಮೊದಲನೇ ಪಾಸ್ಪೋರ್ಟ್ ಅಳತೆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೋಡಿ ಸಹಿ ಅಂತ ಇರುತ್ತೆ, ಸಹಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಎಡಗೈ ಹೆಬ್ಬೆಟ್ಟು ಅದು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ 3 ಕೂಡ ಸೆಲೆಕ್ಟ್ ಆದ ನಂತರ ಏನು ಮಾಡಿ ಸೇವ್ ಅನ್ನೋ ಆಪ್ಷನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ ನೋಡ್ಬೋದು ಬೆನಿಫಿಟ್ ರಿಸರ್ವೇಷನ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು, ಓಕೆ ಅಂತ ಕೊಡಿ. ಸ್ನೇಹಿತರೆ ನಂತರ ಕೂಡ ನೋಡ್ಬೋದು ನಿಮ್ಮ ಫೋಟೋ ಆಗಿರ್ಬೋದು ಸಹಿ ಮತ್ತು ಎಡಗೈ ಹೆಬ್ಬೆಟ್ಟನ್ನು ವ್ಯೂ ಫೋಟೋ ಅಂತ ಇರುತ್ತೆ ಅಲ್ಲಿ. ಸೊ ವ್ಯೂ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದಾಗ ನಿಮ್ಮ ಫೋಟೋ ಕಾಣಿಸುತ್ತೆ. ಸೊ ಇದೇ ರೀತಿ ಪ್ರತಿಯೊಂದು ನಿಮ್ಮ ಸಿಗ್ನೇಚರ್ ಆಗಿರ್ಬೋದು, ಸಿಗ್ನೇಚರ್ ಕೂಡ ಚೆಕ್ ಮಾಡ್ಬೋದು, ನಿಮ್ಮ ಥಂಬ್ನ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಸೊ ಪ್ರತಿಯೊಂದು ಮಾಹಿತಿನ ನೀವು ಚೆಕ್ ಮಾಡ್ಬೋದು. ನಂತರ ಎಲ್ಲವೂ ಕೂಡ ಸರಿಯಾಗಿದ್ದರೆ ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ ನೀವು ಹಾಕಿರೋ ಮಾಹಿತಿ ಎಲ್ಲವೂ ಕೂಡ ಸರಿಯಾಗಿದ್ದರೆ ಏನು ಮಾಡಿ ಡಿಕ್ಲೇರೇಷನ್ ಬರುತ್ತೆ. ನಂತರ ನಾವು ಒಪ್ಪುತ್ತೀನಿ ಅಗ್ರಿ ಅಂತ ಇರುತ್ತೆ, ಜಸ್ಟ್ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಸ್ನೇಹಿತರೆ ಆಫ್ಟರ್ ಡಿಕ್ಲರೇಷನ್ ಯುವರ್ ಸೆಲ್ಫ್ ಯು ವಿಲ್ ನಾಟ್ ಏಬಲ್ ಟು ಎಡಿಟ್ ಆರ್ ಮೇಕ್ ಚೇಂಜಸ್ ಇನ್ ಯುವರ್ ಅಪ್ಲಿಕೇಶನ್ ಅಂತ ಬಂತು. ಸೊ ಯಾವುದೇ ರೀತಿ ಚೇಂಜ್ ಮಾಡೋಕ್ಕೆ ಬರಲ್ಲ. ಸೊ ಒಂದು ವೇಳೆ ನೀವು ಸಬ್ಮಿಟ್ ಮಾಡಿದ್ರಿ ಸೊ ಪ್ರತಿಯೊಂದು ಮಾಹಿತಿನೂ ಮತ್ತೆ ಚೆಕ್ ಮಾಡ್ಕೊಳ್ಳಿ ಅಂತ ಇದು ಓಕೆ ಅಂತ ಕೊಡಿ. ನಂತರ ಇಲ್ಲಿ ಡೌನ್ಲೋಡ್ ಡ್ರಾಫ್ಟ್ ಕಾಪಿ ಅಂತ ಇರುತ್ತೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ ಡ್ರಾಫ್ಟ್ ಕಾಪಿ ಮೇಲೆ PDF ಓಪನ್ ಆಗುತ್ತೆ. ಇದು ನಿಮ್ಮ PDF ಫೈಲ್ ಓಪನ್ ಆಗುತ್ತೆ. ಈ PDF ಫೈಲಿ ಜೆಂಡರ್ ಡೀಟೇಲ್ಸು ಮತ್ತು ನಿಮ್ಮ ಪೋಸ್ಟಲ್ ಅಡ್ರೆಸ್ಸು, ನಂತರ ಅಕಾಡೆಮಿಕ್ ಡೀಟೇಲ್ಸು, ನಂತರ ನಿಮ್ಮ ಮೀಸಲಾತಿ, ಕಾಸ್ಟ್ ಇನ್ಕಮ್, ರಿಸರ್ವೇಷನ್ ಎಲ್ಲವೂ ಕೂಡ ಒಂದ್ಸರ್ತಿ ಚೆಕ್ ಮಾಡಿಕೊಂಡು ಸೊ ಅದರ ಜೊತೆ ಸ್ಟಡಿ ಡೀಟೇಲ್ಸ್ ಆಗಿರ್ಬೋದು, ನಿಮ್ಮ ಪೇಮೆಂಟ್ ಆಗಿರ್ಬೋದು, ಪ್ರತಿಯೊಂದು ಮಾಹಿತಿ ನಿಮ್ಮ ಇಲ್ಲಿ ನೋಡ್ಬೋದು ಥಂಬು, ಸಿಗ್ನೇಚರ್ ಎಲ್ಲವೂ ಕೂಡ ಮಾಹಿತಿನ ಚೆಕ್ ಮಾಡಿಕೊಂಡು ಎಲ್ಲವೂ ಕೂಡ ಸರಿಯಾಗಿದ್ದರೆ ಏನು ಮಾಡಿ ಸೇವ್ ಅನ್ನೋ ಆಪ್ಷನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಡಿಕ್ಲರೇಷನ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು, ಓಕೆ ಅಂತ ಕೊಡಿ. ನಂತರ ಡಿಕ್ಲರೇಷನ್ ಸೇವ್ಡ್ ಸಕ್ಸಸ್ಫುಲ್ ಆದ ನಂತರ ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ ನೋಡ್ಬೋದು ಇಲ್ಲಿ ನಿಮ್ಮ ಕ್ಲಿಕ್ ಹೇರ್ ಟು ಪ್ರಿಂಟ್ ಫೈನಲ್ ಅಪ್ಲಿಕೇಶನ್ ಅಂತ ಬಂತು. ಇಫ್ ಯು ಪ್ರಾಬ್ಲಮ್ ಇನ್ ಡೌನ್ಲೋಡಿಂಗ್ ಪ್ಲೀಸ್ ಯೂಸ್ ದ ಫಾಲೋವಿಂಗ್ ಲಿಂಕ್ ಅಂತ ಕೊಟ್ಟಿದ್ದಾರೆ. ಸೊ ಯಾವುದೇ ರೀತಿ ಇಲ್ಲಿ ಕ್ಲಿಕ್ ಹೇರ್ ಟು ಪ್ರಿಂಟ್ ಫೈನಲ್ ತೊಗೊಳಕ್ಕೆ ಆಗಲಿಲ್ಲ ಅಂದರೆ ಕೆಳಗಡೆ ಲಿಂಕ್ ಕೊಟ್ಟಿದ್ದಾರೆ, ಲಿಂಕ್ನ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ ನೋಡ್ಬೋದು ಕ್ಲಿಕ್ ಹೇರ್ ಟು ಫೈನಲ್ ಅಪ್ಲಿಕೇಶನ್ ಅಂತ ಇರುತ್ತೆ, ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಏನಾಗುತ್ತೆ ನಿಮ್ಮ ಫೈನಲ್ ಅಪ್ಲಿಕೇಶನ್ PDF ಮುಖಾಂತರ ಡೌನ್ಲೋಡ್ ಆಗುತ್ತೆ. ಸೊ ವೇಟ್ ಮಾಡ್ಕೊಳ್ಳಿ. ನೋಡ್ಬೋದು ಸ್ನೇಹಿತರೆ ಇಲ್ಲಿ ನಿಮ್ಮ ಫೈನಲ್ ಪ್ರಿಂಟೌಟ್ ಡೌನ್ಲೋಡ್ ಆಗ್ತಾ ಇದೆ. ನಂತರ ಸ್ನೇಹಿತರೆ PDF ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ ಈ ರೀತಿ PDF ಫೈಲ್ ಓಪನ್ ಆಗುತ್ತೆ. ಜಸ್ಟ್ ಇದನ್ನ ಡೌನ್ಲೋಡ್ ಮಾಡಿಕೊಂಡು 4 ಪೇಜ್ ಇರುತ್ತೆ, ಡೌನ್ಲೋಡ್ ಮಾಡ್ಕೊಂಡು ಫೈನಲ್ ಪ್ರಿಂಟ್ಔಟು ಸೊ ರೆಫರೆನ್ಸ್ಗೋಸ್ಕರ ಇಟ್ಕೊಳ್ಬೋದು. ಸ್ನೇಹಿತರೆ ಯಾವುದೇ ರೀತಿ ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ಏನಾದರೂ ತೊಂದರೆ ಆದರೆ ಕಮೆಂಟ್ ಮುಖಾಂತರ ಕೇಳ್ಬೋದು. ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.